ಧನುರಾಶಿ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು. ಆತಂಕ ಪಡಬೇಕಾದಂತಹ ಪ್ರಮೇಯ ಇಲ್ಲ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಅಗತ್ಯ ಬಿದ್ದರೆ ಎರಡನೇ ವೈದ್ಯರನ್ನು ಕೂಡ ಭೇಟಿ ಮಾಡಿ. ಅಂದರೆ ಸೆಕೆಂಡ್ ಒಪಿನಿಯನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅನುಗುಣವಾಗಿ ಇನ್ನೊಬ್ಬ ವೈದ್ಯರನ್ನು ನೀವು ಭೇಟಿ ಮಾಡಿ ವಿಚಾರವನ್ನು ಸ್ಪಷ್ಟ ಮಾಡಿಕೊಳ್ಳಿ. ಸಂಶೋಧಕರಿಗೆ ಮತ್ತು ವಿಜ್ಞಾನಿಗಳಿಗೆ ಬಹಳ ವಿಶೇಷವಾದಂತಹ ಶುಭ ದಿವಸ ಇದು. ಪ್ರಕೃತಿ ವೀಕ್ಷಣೆ ಅಥವಾ ಪ್ರಾಣಿ ಸಂಕುಲವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರವಾಸಕ್ಕೆ ಹೋಗಬಹುದು ಅನ್ನುವಂತಹದ್ದು ಹೆಚ್ಚಾಗಿದೆ. ಕಾನೂನಾತ್ಮಕವಾದಂತಹ ವಿಚಾರಗಳಲ್ಲಿ ಕೆಲವು ತೊಡಕುಗಳಿರುತ್ತೆ. ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿದು ಸರಿಪಡಿಸಿಕೊಂಡು ಮುಂದುವರೆದರೆ ಅನುಕೂಲ ಆಗಬಹುದು ಅನ್ನುವಂಥದ್ದು. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ತಪ್ಪು ಮಾಹಿತಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಜಾಗ್ರತೆ ಇರಲಿ ಅಂತ ಅರ್ಥ. ವಿದ್ಯಾಭ್ಯಾಸಕ್ಕೆ ಸಾಲ ದೊರೆಯಬಹುದು, ಆದರೆ ಸರಿಯಾಗಿ ವ್ಯವಹರಿಸಬೇಕು. ಕರ್ತವ್ಯ ನೀವು ಕೊಡಲೇಬೇಕು ಅನ್ನುವಂತಹ ಮಾತುಗಳೆಲ್ಲ ಆದಾಗ ಇನ್ನೆಲ್ಲಿಯೋ ಯಾವುದೋ ತೊಂದರೆಗೆ ಅದು ಕಾರಣ ಅಂತ ಹೇಳಿ ಆಗಬಾರ್ದು. ಕೌಟುಂಬಿಕವಾದಂತಹ ಸಲಹೆಗಳು ಇವೆಲ್ಲ ಇತ್ಯರ್ಥವಾಗುವಂತಹ ಕಾಲ ಕೂಡಿ ಬಂದಿದೆ ಅಂತ ಅರ್ಥ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ಸಮಯ, ಆದರೆ ಸುಳ್ಳು ಹೇಳಬಾರ್ದು. ಸುಳ್ಳನ್ನು ಹೇಳಿ ಸಿಗ ಹಾಕ್ಕೊಳ್ತೀರಿ. ವಿದೇಶದಲ್ಲಿ ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂತಹ ಆಸೆ ಇರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ. ವಿವಾದಿತ ವಿಚಾರಗಳು ಏನೇ ಇದ್ದರೂ ಕೂಡ ಅವೆಲ್ಲ ಇತ್ಯರ್ಥವಾಗಿ ಮನಸ್ಸಿಗೆ ಸಮಾಧಾನ ಆಗುವಂತಹ ಸಮಯ. ತಾಳ್ಮೆ ಬೇಕು, ಉತ್ತಮವಾದಂತಹ ಚಿಂತನೆ ಬೇಕು, ಸರಿಯಾದಂಥವರ ಒಡನಾಟ ಬೇಕು, ದೊಡ್ಡವರ ಹಿರಿಯರ ಮಾರ್ಗದರ್ಶನ ಬೇಕು. ಇವೆಲ್ಲ ಸಿಕ್ಕಿಬಿಟ್ರೆ ನಿಮಗೆ ಅನುಕೂಲ ಖಂಡಿತವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಬೇರೆಯವರ ಬಣ್ಣದ ಮಾತುಗಳು, ಭರವಸೆಯ ಮಾತುಗಳು ನಿಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಇದನ್ನು ಮರೆತು ಅವ್ರು ಹೇಳ್ತಾ ಇರುವಂಥದ್ದೇ ಸತ್ಯ ಅಂತ ಹೇಳಿ ನಂಬಿ ಕೊನೆಯಲ್ಲಿ ತೊಂದರೆಯನ್ನು ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಧೂಳು ಮತ್ತು ಸೂರ್ಯನ ಕಿರಣ, ಬೆಳಕು, ಬಿಸಿಲು ಇದರಿಂದ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಹಳೆಯ ಸಂಪರ್ಕಗಳಿಗೋಸ್ಕರವಾಗಿ ನೀವೊಂದಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ಆ ಹಳೆಯ ಸಂಪರ್ಕದಿಂದ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಆದ್ದರಿಂದ ಹಳೆಯ ಸಂಪರ್ಕಗಳು ಬೇಡವೇ ಬೇಡ ಅನ್ನುವಂಥದ್ದು ಮನಸ್ಸಿಗೆ ಬರಲಿ. ಯಾವುದೇ ರೀತಿಯ ಕೆಲಸದ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕೆ ಸಾಧ್ಯ ಆಗದಲೇ ತೊಂದರೆಯನ್ನು ಅನುಭವಿಸ್ತೀರಿ. ಕೆಲಸದ ಗುಣಮಟ್ಟವೂ ಕೂಡ ಹಾಳಾಗುವಂಥದ್ದು. ಮನಸ್ಸು ನೀವು ಹೇಳಿದಾಗೆ ಕೇಳದೇ ಇರತಕ್ಕಂಥದ್ದು. ಯೋಗಾಭ್ಯಾಸ ಮಾಡುವುದರ ಮುಖಾಂತರ ನೀವು ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಅಂತ ಅರ್ಥ. ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ನಿಮಗೆ ಕಾಡಬಹುದು ಅನ್ನುವಂಥದ್ದಿದೆ. ಮನುಷ್ಯ ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ. ಮನಸ್ಸು ಸಂಚಾರ ಮಾಡ್ತಾ ಇರುತ್ತೆ, ದೇಹ ಮಾತ್ರ ಕೂತಲ್ಲೇ ಇರುತ್ತೆ. ಆದರೆ ಆಗಬೇಕಾಗಿದ್ದೇನು? ದೇಹ ಸಂಚಾರ ಮಾಡಬೇಕು, ಮನಸ್ಸು ಒಂದೇ ಕಡೆ ಕೂತಿರಬೇಕು. ಹಾಗಾದಾಗ ಯಾವುದು ಪ್ರಾಕೃತಿಕವಾಗಿ ಹೇಗೆ ಆಗಬೇಕೋ ಹಾಗಾದರೆ ಸರಿ, ಇಲ್ಲದೇ ಇದ್ದರೆ ತದ್ವಿರುದ್ಧ ಫಲವನ್ನು ನಾವು ನೋಡಬೇಕಾಗತ್ತೆ. ನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಡ್ತಿ ಸಿಕ್ಕುವಂತಹ ಸಾಧ್ಯತೆ. ಸಾಯಂಕಾಲದ ಹೊತ್ತಿಗೆ ಕಾಲಿಗೇನು ಪೆಟ್ಟು ಬೀಳ್ತಕ್ಕಂಥದ್ದು, ತೊಂದರೆಯನ್ನು, ನೋವನ್ನು, ಹಿಂಸೆಯನ್ನು ಅನುಭವಿಸ್ತೀರಿ. ನಿಮ್ಮಲ್ಲಿರ್ತಕ್ಕಂತಹ ಪದಾರ್ಥಗಳನ್ನು ಯಾವುದಾದ್ರೂ ಹೆಚ್ಚಿನದಿದ್ದು ಮಾರಾಟ ಮಾಡೋದಿದ್ದರೆ ಅಂತಹ ಪದಾರ್ಥಗಳಿಗೆ ಲಾಭ ಹೆಚ್ಚಾಗಿ ಸಿಕ್ಕುವಂಥದ್ದಿದೆ. ನಿಮ್ಮ ಮಟ್ಟಕ್ಕನುಗುಣವಾಗಿ ನಿಮ್ಮ ಏನು ಗೌರವ, ಪ್ರೀತಿ, ವಿಶ್ವಾಸ ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಇಮೇಜ್ ಹೆಚ್ಚಾಗುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಮನೆಯವರ ಸಲಹೆ ತುಂಬ ಗಣನೀಯವಾಗಿರುತ್ತೆ. ಅದನ್ನು ತಾತ್ಸಾರ ಮಾಡಬೇಡಿ. ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ಕಡೆಗಳಲ್ಲಿ ಜಯಪ್ರದವಾಗುವಂಥದ್ದಿದೆ. ಹಾಗಾಗಿ ಆತ್ಮವಿಶ್ವಾಸದಿಂದಲೇ ಎಲ್ಲ ಕೆಲಸಗಳನ್ನು ಮಾಡಿ ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.